ಹಾಯ್ ಹಲೋ ನಮಸ್ಕಾರ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಅಯೋಧ್ಯೆ, ವಾರಣಾಸಿ ಎರಡೂ ಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡು ನಮ್ಮ ಮುಂದಿನ ಪಯಣ ಬಿಹಾರ ರಾಜ್ಯದತ್ತ ಹೊರಡ್ತೀವಿ. ನಾವೀಗ ಒಂದೇ ದಿನ ಸುಮಾರು 500ಕ್ಕೂ ಹೆಚ್ಚು ಕಿಲೋಮೀಟರ್ ದೂರನ ನಾವು ಕ್ರಮಿಸಬೇಕಾಗಿದೆ. ಫೋರ್ಬ್ಸ್ಗಂಜ್ ಅನ್ನೋ ಒಂದು ಪ್ರದೇಶಕ್ಕೆ ನಾವು ಹೋಗಬೇಕಾಗಿದೆ. ಈ ಒಂದು ಪ್ರಯಾಣನ 2 ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರ ಅರ್ಧ ಭಾಗದ ಈ ದಿನದ ಅರ್ಧ ಭಾಗದ ಪ್ರಯಾಣನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬಹಳ ವಿಶೇಷಗಳಿದೆ. ನಿಮಗೆ ಅಚ್ಚರಿ ಪಡುವಂಥ ವಿಚಾರಗಳು ಈ ಸಂಚಿಕೆಯಲ್ಲಿ ಬರುತ್ತೆ. ಮುಂದಿನ ಸಂಚಿಕೆಯಲ್ಲೂ ಸಹಿತ ಬಹಳಷ್ಟು ವಿಶೇಷಗಳು ನಿಮಗಿದೆ. ನಾವು ಹೋದಾಗ ಬಿಹಾರದಲ್ಲಿ ಚುನಾವಣೆ ಪ್ರಕ್ರಿಯೆಗಳು ನಡೀತಾ ಇತ್ತು. ಅಷ್ಟೊತ್ತಿಗಾಗಲೇ ಚುನಾವಣೆಗೆ ಅಧಿಸೂಚನೆ ಆಗಿತ್ತು. ಸಾಕಷ್ಟು ಚುನಾವಣೆ ಸಿದ್ಧತೆಗಳು ಬಿಹಾರದಲ್ಲಿ ನಡೀತಾ ಇದ್ವು. ಅಂತಹ ಸಮಯದಲ್ಲಿ ನಮ್ಮ ಪ್ರಯಾಣ ಬಿಹಾರ ರಾಜ್ಯದಲ್ಲಿ ಹೇಗಿತ್ತು? ಯಾಕೆಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಕರ್ನಾಟಕದಲ್ಲಿ ಚುನಾವಣೆಗಳಾದರೆ ಎಷ್ಟೊಂದು ಚೆಕ್ ಪೋಸ್ಟ್ಗಳು ಹಾಕಿರ್ತಾರೆ, ಎಷ್ಟೊಂದೆಲ್ಲ ತಪಾಸಣೆಗಳಾಗ್ತಾ ಇರುತ್ತೆ. ಕೋಡ್ ಆಫ್ ಕಂಡಕ್ಟ್, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್, ನೀತಿ ಸಂಹಿತೆ ಜಾರಿಯಲ್ಲಿರಬೇಕಾದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಬಹಳಷ್ಟು ಜಾಗರೂಕತೆಯನ್ನು ವಹಿಸಿರ್ತಾರಲ್ವಾ. ಅಂತಹ ಸಂದರ್ಭ ಹೇಗಿತ್ತು ಇದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ, ಇವತ್ತಿನ ವಿಶೇಷ ಹೇಗಿದೆ ಅನ್ನೋದನ್ನು ನೋಡೋರಂತೆ ನಮ್ಮ ಮೊದಲನೇ ಹಂತದ ಪ್ರಯಾಣ, ಇವತ್ತಿನ ಮೊದಲನೇ ಹಂತದ ಪ್ರಯಾಣಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಬನ್ನಿ ಹೋಗೋಣ, ನಮ್ಮ ಪ್ರಯಾಣ ಶುರುವಾಗುತ್ತೀಗ. ನಮ್ಮನ್ನು 26ನೇ ತಾರೀಕು ವಾರಣಾಸಿ ತಲುಪಿಸಿದ ನಮ್ಮ ಕಾರ್ಗಳು ಅನಂತರ ಎಲ್ಲೂ ಜಗ್ಗದೇನೆ ಇಲ್ಲೇ ವಿಶ್ರಾಂತಿ ಪಡೀತಾ ಇದ್ವು. ನಾವು ಅಯೋಧ್ಯೆ, ವಾರಣಾಸಿ ಎಲ್ಲ ಪ್ರವಾಸ ಪೂರ್ಣಗೊಳಿಸಿ ಇವತ್ತು ನಾವು ಬಿಹಾರದ ಕಡೆ ಹೋಗಬೇಕಾಗಿ ಬೆಳಿಗ್ಗೆ ಬಂದು ನೋಡಿದಾಗ ವಾಹನದ ಮೇಲೆಲ್ಲ ಪುಷ್ಪವೃಷ್ಟಿಯಾಗಿತ್ತು. ಬಹಳ ಆರಾಮದಾಯಕವಾದಂಥ ಹವಾಮಾನ. ನಮ್ಮ ಕಾರುಗಳನ್ನ ಮೇಲಿದ್ದ ಪುಷ್ಪವೃಷ್ಟಿಗಳು ನಮ್ಮ ಕಾರುಗಳಿಗೆ ಹೊಸ ರೀತಿಯ ರೂಪಗಳನ್ನು ಕೊಟ್ಟಿದ್ವು. ಇವುಗಳನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಲಗೇಜ್ಗಳನ್ನೆಲ್ಲ ಇಲ್ಲಿಗೆ ಜೋಡಿಸ್ಕೊಂಡು ಶಂಕರ ಮಠದಲ್ಲಿ ತಿಂಡಿ ತಿಂದ್ಕೊಂಡು ಹೊರಡೋ ಕಾರ್ಯಕ್ರಮ ನಮ್ಮದಾಗಿತ್ತು. ಹಾಗಾಗಿ ನಮ್ಮ ಸಿದ್ಧತೆ ಹೇಗಿತ್ತು ನೋಡೋರಂತೆ ಬನ್ನಿ. ಕಳೆದ 2 ದಿನದಿಂದ ಹಿಂದೆ ವಾರಣಾಸಿಗೆ ಬಂದ ನಂತರ ನಮ್ಮ ಊಟ ತಿಂಡಿ ಸಮಸ್ತ ಒಂದು ಕಾರ್ಯಗಳು ನಡೀತಾ ಇದ್ದಿದ್ದು ಈ ಒಂದು ವಾರಣಾಸಿಯ ಶ್ರೀ ಶೃಂಗೇರಿ ಶಾರದಾ ಮಠದಲ್ಲಿ. ಇಲ್ಲಿ ಆತಿಥ್ಯ ಸ್ವೀಕರಿಸಿದ ನಾವು ಅಂತಿಮ ದಿನ ಬೆಳಗಿನ ಉಪಹಾರ ಸೇವಿಸಿಕೊಂಡು ಇಲ್ಲಿರೋರಿಗೆ ಧನ್ಯವಾದ ಅರ್ಪಿಸೋದಕ್ಕೆ ಅಂತ ಹೇಳಿ ಬಂದ್ವಿ. ಹಾಗೆ ಸನಿಹದಲ್ಲೇ ಇದ್ದಂಥ ಗೋಶಾಲೆ ಇನ್ನೊಮ್ಮೆ ನೋಡೋವಂಥ ಮನಸ್ಸಾಯಿತು. ಅಲ್ಲಿದ್ದಂಥ ಮುದ್ದಾದ ಹಸುಗಳು ಹಾಗೂ ಅಲ್ಲಿನ ಕರುಗಳಿಗೆ ಒಂದು ಪ್ರೀತಿಯ ವಿದಾಯ ಹೇಳಬೇಕು ಅಂತ ಹೇಳಿ ಮತ್ತೊಮ್ಮೆ ಅಲ್ಲಿ ಹೋಗಿ ಅವುಗಳನ್ನು ದರ್ಶನ ಮಾಡಿದ್ದಾಯಿತು. ಗೋಶಾಲೆಯಿಂದ ಬಂದಂಥ ನಮಗೆ ಒಳ್ಳೆಯ ಉಪಹಾರ ಶಂಕರ ಮಠದ ವತಿಯಿಂದ ಕಾಯ್ತಾ ಇತ್ತು. ಪ್ರೀತಿಯಿಂದ ನಮ್ಮನ್ನು ಸತ್ಕಾರ ಮಾಡಿದಂಥ ಅಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಒಂದು ನಮಸ್ಕಾರ ಹೇಳಬೇಕು ಅನ್ನೋ ಒಂದು ಮನಸ್ಸಾಯಿತು. ಅವರೆಲ್ಲರನ್ನೂ ಮತ್ತೊಮ್ಮೆ ಅಂತಿಮವಾಗಿ ನಾವು ವಿದಾಯ ಹೇಳೋ ಮುಂಚೆ, ವಾರಣಾಸಿಯಿಂದ ನಾವು ವಿದಾಯ ಹೇಳೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ನಮ್ಮ ತಂಡದ ವತಿಯಿಂದ ಅವರಿಗೆ ಪ್ರೀತಿಯ ಅಭಿನಂದನೆ, ಗೌರವದ ಅಭಿನಂದನೆಗಳನ್ನ ಸಲ್ಲಿಸಿದ್ವಿ. ಅವರು ಸಹಿತ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ, ವಿಶ್ವಾಸದಿಂದ ನಮ್ಮನ್ನು ಬೀಳ್ಕೊಟ್ರು. ಅವರೆಲ್ಲರಿಗೂ ನಮ್ಮ ತಂಡದ ವತಿಯಿಂದ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳು.
ವಾರಣಾಸಿಯಿಂದ ಶ್ರೀ ಗುರು ರಾಮದಾಸ್ ಗೇಟ್, ಇದು ಲಂಕಾ ಕ್ರಾಸ್ ಅಂತಲೂ ಕರೀತಾರೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಹತ್ರ ಇದೆ. ಈ ಗೇಟ್ ಮುಖಾಂತರ ನಾವು ಕಾಶಿಯಿಂದ ನಿರ್ಗಮಿಸಿದ್ವಿ. ಪವಿತ್ರ ಕಾಶಿಯಿಂದ ಹೋಗ್ಬೇಕಾದ್ರೆ ಗಂಗಾ ತಾಯಿಯ ದರ್ಶನ ಮಾಡದೇ ಇದ್ರೆ ಹೇಗಲ್ವಾ, ಆ ಆಸೆ ಕೂಡ ಈಗ ಕೈಗೂಡ್ತಾ ಇದೆ. ವಾರಣಾಸಿ ಹಾಗೂ ಅಯೋಧ್ಯ ಸರಿಯೂ ನದಿಗಳನ್ನ ದರ್ಶನ ಮಾಡಿದ್ದ ನಮಗೆ ಶುಭ ಹಾರೈಸ್ತಿದೆಯೋ ಅನ್ನೋ ರೀತಿಯಲ್ಲಿ ವಾರಣಾಸಿಯಿಂದ ನಾವು ಬಿಹಾರದ ಕಡೆಗೆ ಹೋಗಬೇಕಾದ್ರೆ ಗಂಗಾ ನದಿ ನಮಗೆ ಮತ್ತೊಮ್ಮೆ ದರ್ಶನವನ್ನು ನೀಡಿ ನಮ್ಮ ಒಂದು ಕಾರ್ಯಕ್ಕೆ ಶುಭ ಹಾರೈಸಿತ್ತು. ಇದೇ ನೋಡಿ, ಗಂಗಾ ನದಿಯನ್ನು ದಾಟೋದಕ್ಕೆ ಬಿಹಾರದ ಕಡೆಗೆ ಹೋಗುವಂಥ ಮುಖ್ಯ ರಾಷ್ಟ್ರೀಯ ಹೆದ್ದಾರಿಗೆ ತಲುಪಿಸೋದಕ್ಕೆ ಇರುವಂಥ ಗಂಗಾ ನದಿ ಮೇಲೆ ನಿರ್ಮಾಣ ಮಾಡಲಾಗಿರುವಂಥ ಸೇತುವೆ ಇದು. ಎಂತಹ ಅದ್ಭುತವಾದಂಥ ನೋಟ ಅಲ್ವಾ. ಇದನ್ನು ನಾವು ಸೇತುವೆ ಮುಖಾಂತರ ಹೋಗ್ತಾ ಇದ್ದರೆ ಆ ಅನುಭವನೇ ಬಹಳ ವಿಶೇಷವಾಗಿತ್ತು. ಭಕ್ತಿಪೂರ್ವಕವಾಗಿ ನಾವು ಗಂಗಾ ನದಿಗೆ ನಮಸ್ಕಾರ ತಿಳಿಸಿದ್ವಿ. ಹರ 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 ಮಹಾದೇವ್, ಹರ 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 ಮಹಾದೇವ್. ಈ ಸೇತುವೆ ಏನಿದೆ, ವಾರಣಾಸಿಯಿಂದ ಔಟರ್ ರಿಂಗ್ ರೋಡ್ಗೆ ಇದು ಸಂಪರ್ಕನ ಸಾಧಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಅಭಿವೃದ್ಧಿ ಹೊಂದಿದ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ನಿರ್ಮಾಣ ಮಾಡಿರುವಂಥ ಸದೃಢವಾದಂಥ ಸೇತುವೆ. ಭೂಕಂಪಕ್ಕೂ ಸಹಿತ ಜಗ್ಗಲ್ಲ. ಎಷ್ಟೇ ಪ್ರವಾಹ ಬಂದರೂ ಗಂಗಾ ನದಿನಲ್ಲಿ ಈ ಸೇತುವೆ ಅಲ್ಲಾಡೋದಿಲ್ಲ. ಆ ಮಟ್ಟಿನ ತಾಂತ್ರಿಕತೆ ಉಪಯೋಗಿಸಿಕೊಂಡು ಈ ಒಂದು ಸೇತುವೆಯ ನಿರ್ಮಾಣ ಆಗಿದೆ. ನಿಮ್ಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಇದೇ ರಸ್ತೆ ವಾರಣಾಸಿಯಿಂದ ಕಲ್ಕತ್ತಾ ತನಕ ಹೋಗುವಂಥ ಒಂದು ರಸ್ತೆ ಆಗಿರೋದ್ರಿಂದ ಗೋಲ್ಡನ್ ಕ್ವಾಡ್ರ್ಯಾಂಗಲ್ ಅಂತ ಹೇಳೋದ್ರಿಂದ ಬಹಳಷ್ಟು ಹೆಚ್ಚಿನ ವಾಹನಗಳು ಈ ಒಂದು ಸೇತುವೆ ಮುಖಾಂತರ ಹೋಗುತ್ತೆ. ಅಂತಹ ಸದೃಢವಾದ ಸೇತುವೆ ನಿಜವಾಗ್ಲೂ ವಾರಣಾಸಿಗೆ ಒಂದು ಅದ್ಭುತವಾದಂಥ ತಾಂತ್ರಿಕತೆಯ ಕಿರೀಟವನ್ನು ತೊಡಿಸಿರೋದು, ಜೊತೆಗೆ ಗಂಗಾ ತಾಯಿಯ ಒಂದು ದರ್ಶನ ಮಾಡೋದಕ್ಕೂ ಸಹಿತ ಅನುಕೂಲ ಮಾಡಿರೋದು ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಇದು ಸಹಿತ ಪ್ರಯಾಣದಲ್ಲಿ ಖುಷಿ ಕೊಡುತ್ತೆ. ನಾವು ಹೋಗ್ತಾ ಇರೋ ರಸ್ತೆ ಏನಿದೆ, ಇದು ಗ್ರ್ಯಾಂಡ್ ಟ್ರಕ್ ರೋಡ್ ಅಂತಲೂ ಹಿಂದೆ ಕರೀತಾ ಇದ್ರು. ನ್ಯಾಷನಲ್ ಹೈವೇ ನಂಬರ್ 19, ಜೊತೆಗೆ ನ್ಯಾಷನಲ್ ಹೈವೇ ನಂಬರ್ 319 ಸಹಿತ ನಮಗೆ ಜೊತೆಯಲ್ಲಿ ಸಿಗುತ್ತೆ ನಮ್ಮ ಪ್ರಯಾಣದಲ್ಲಿ. ಹಾಗೆ ಪ್ರಯಾಣದಲ್ಲಿ ರಸ್ತೆಯ ಮೇಲೆ ಗಮನ ಇಟ್ಕೊಂಡು ಏನೇನು ವಿಸ್ಮಯಗಳು ನಮಗೆ ಸಿಗುತ್ತೆ ಅನ್ನೋ ಒಂದು ಕುತೂಹಲದಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಹೋದೆ. ನನಗೆ ಬಹುಮಾನವಾಗಿ ಸಿಕ್ಕಿದ್ದು ಈ ನೋಟ ನೋಡಿ. ಒಂದು ಎಂಜಿನ್, ರೈಲ್ವೆ ಎಂಜಿನ್ನ ಲಾರಿಯ ಮೇಲೆ, ಉದ್ದವಾದಂಥ ಲಾರಿಯ ಮೇಲೆ ಸಾಗಿಸ್ತಾ ಇರೋಂಥ ನೋಟ ನಿಜಕ್ಕೂ ಖುಷಿ ಕೊಡುತ್ತಲ್ವ. ಇಂಥದ್ದೆಲ್ಲ ನೋಟಗಳು ನಮ್ಮ ಪ್ರಯಾಣಕ್ಕೆ ಬಹಳ ಒಂದು ಮುದವನ್ನು ಒದಗಿಸುವಂಥ ನೋಟಗಳು. ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಒಂದು ದೊಡ್ಡ ಟ್ರಕ್ ಅಪಘಾತವಾಗಿ ಮಗುಚಿಕೊಂಡಿದೆ ಅಂತ ಹೇಳಿ ತಿಳಿದು ಬಂತು. ಎಲ್ಲ ವಾಹನಗಳನ್ನ ರಾಷ್ಟ್ರೀಯ ಹೆದ್ದಾರಿಯಿಂದ ಸೇವಾ ರಸ್ತೆಗೆ ಡಿವಿಯೇಟ್ ಮಾಡಿದ್ರು. ಏನಾಗಿದೆ ಅಂತ ನೋಡೋದಕ್ಕೆ ಹೋದರೆ ಒಂದು ದೊಡ್ಡ ಟ್ರಕ್ಕು ಮುಗುಚಿಕೊಂಡು ಬಿದ್ದಿರುವಂಥ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಬಿತ್ತು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತ ಸಾಮಾನ್ಯ. ಪ್ರತಿ ಅಪಘಾತನೂ ನಾವು ದಾಟ್ಕೊಂಡು ಹೋಗುವಂಥ ವಾಹನ ಚಾಲಕರಿಗೆ ನಿತ್ಯ ಪಾಠನೇ. ಎಷ್ಟು ಜಾಗರೂಕತೆಯಿಂದ ಓಡಿಸ್ಬೇಕು, ವಾಹನಗಳನ್ನ ಎಷ್ಟು ಚೆನ್ನಾಗಿ ನಿರ್ವಹಿಸಬೇಕು, ತಾಂತ್ರಿಕವಾಗಿ ವಾಹನಗಳನ್ನ ಹೇಗೆ ಇಟ್ಕೋಬೇಕು ಅನ್ನೋ ವಿಚಾರಗಳನ್ನೆಲ್ಲ ತಿಳಿಸುತ್ತೆ, ನಮಗೆ ತಿಳುವಳಿಕೆ ನೀಡುತ್ತೆ. ಆದರೆ ನಾವು ಮಾಡೋದೇನು, ಸ್ವಲ್ಪ ದೂರ ಹೋದ ತಕ್ಷಣ
ನಾವು ಇದನ್ನು ನೋಡಿದ್ದೀವಿ ಅನ್ನೋದನ್ನೇ ಮರೆತುಬಿಟ್ಟು ನಮ್ಮ ವಾಹನವನ್ನು ನಾವು ಚಲಾಯಿಸ್ತಾ ಹೋಗ್ತೀವಿ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೊರಡ್ಬಿಡ್ತೀವಿ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಕಾರ್ ಚಲಾಯಿಸೋರು, ಪ್ರತಿಯೊಂದು ವಾಹನ ಚಲಾಯಿಸೋರು ಮಾಡುವಂಥ ಕಾರ್ಯನೇ. ಇನ್ನೊಂದು ಚೆಕ್ ಪೋಸ್ಟು ನಮಗೆ ಸಿಕ್ತು. ಈ ಚೆಕ್ ಪೋಸ್ಟನ್ನ ನಾವು ಈಗಾಗಲೇ ಫಾಸ್ಟ್ಯಾಗ್ ಆ್ಯನ್ಯುವಲ್ ಪಾಸ್ ತೊಗೊಂಡಿದ್ದರಿಂದ ಬಹಳಷ್ಟು ಹಣ ನಮಗೆ ಉಳಿತಾಯ ಆಯಿತು. ನಾವು ಇನ್ನೇನು ಬಿಹಾರದ ಗಡಿಯ ಹತ್ತಿರ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಚೆಕ್ ಪೋಸ್ಟ್ ಇದೆ. ಇದನ್ನೆಲ್ಲ ದಾಟೋದಕ್ಕೆ ಹರಸಾಹಸ ಪಡಬೇಕು. ಏಕೆಂದರೆ ಅತಿ ಹೆಚ್ಚು ಉದ್ದದ ಟ್ರಕ್ಗಳ ಒಂದು ಚಕ್ರವ್ಯೂಹ ನಿಮಗೆ 24 ಗಂಟೆನೂ ಇರುತ್ತೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ತುಂಬ ಉದ್ದದ ಟ್ರಕ್ಗಳು, ಸಣ್ಣ ಸಣ್ಣ ವಾಹನಗಳು ಹೋಗೋದಕ್ಕೆ ಜಾಗನೇ ಇರಲ್ವೇನೋ ಅನ್ನೋ ರೀತಿಯಲ್ಲಿ ನೀವು ಇಲ್ಲಿ ಟ್ರಕ್ಗಳ ಜೊತೆ ಸೆಣಸಾಡಿಕೊಂಡು ವಾಹನನ ಚಲಾಯಿಸಬೇಕಾಗುತ್ತೆ. ನೋಡಿ, ಇರೋ ಒಂದು 6 ಲೈನಲ್ಲಿ 3 ಲೈನಲ್ಲೂ ಟ್ರಕ್ಗಳು ಅವ್ಯವಸ್ಥಿತವಾಗಿ ನಿಂತಿದೆ, ವ್ಯವಸ್ಥಿತವಾಗಲ್ಲ. ಜೊತೆಗೆ ಯಾವಾಗ ರೈಟಿಗೆ ಬರ್ತಾರೆ, ಯಾವಾಗ ಲೆಫ್ಟಿಗೆ ಬರ್ತಾರೆ ಏನೂ ಗೊತ್ತಾಗಲ್ಲ. ಯಾಕೆಂದರೆ ಹೆವಿ ವೆಹಿಕಲ್ಗಳದ್ದು. ನಾವು ವಾಹನ ಇದು ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವರು ಸರಿಯಾದ ರೀತಿ ದಾರಿ ಬಿಡೋದಿಲ್ಲ. ಬಹಳ ತಾಳ್ಮೆಯಿಂದ ನಾವು ಇಲ್ಲಿ ನಮ್ಮ ಡ್ರೈವ್ ಮಾಡಬೇಕಾಗತ್ತೆ. ಜೊತೆಗೆ ಇನ್ನೂ ಒಂದು ವಿಶೇಷ ಏನು ಗೊತ್ತಾ, ನಾವು ಸಣ್ಣ ವಾಹನಗಳಿರೋದ್ರಿಂದ ನಾವು ಸ್ವಲ್ಪ ಏಮಾರಿದ್ರೂ ದೊಡ್ಡ ದೊಡ್ಡ ವಾಹನಗಳ ಜೊತೆ ಈ ನಮ್ಮ ಕಾರುಗಳು ಅಪ್ಪಚ್ಚಿ ಆಗುವಂಥ ಚಾನ್ಸಸ್ಸೇ ಜಾಸ್ತಿ ಇದೆ. ಇದೊಂದು ಸ್ಟ್ರೆಚ್ ಏನಿದೆ ನಿಜವಾಗ್ಲೂ ಒಂದು ರೀತಿ ಕಾರಿನ ಚಾಲಕರಿಗೆ ಒಂಥರ ನರಕ ಸದೃಶನೇ ಸರಿ. ಏನೇ ಕಾರಣಕ್ಕೂ ದೊಡ್ಡ ದೊಡ್ಡ ಟ್ರಕ್ಗಳನ್ನ ದಾಟ್ಕೊಂಡು ಹೋಗೋದಕ್ಕೆ ಬಹಳ ಕಷ್ಟ ಸಾಧ್ಯ ಇಲ್ಲಿ. ನಿಜವಾಗ್ಲೂ ಇದೊಂದು ಸ್ಟ್ರೆಚ್ಚು ನಮಗೆ ಬಹಳಷ್ಟು ಸಮಯನ ವ್ಯರ್ಥ ಮಾಡುತ್ತೆ. ಜೊತೆಗೆ ವಾಹನಗಳು ಸಹಿತ ಬಹಳ ನಿಧಾನವಾಗಿ ಹೋಗಬೇಕಾಗಿದ್ದರಿಂದ ಕ್ಲಚ್ಚು ಬ್ರೇಕು ಇಟ್ಕೊಂಡು ಜಾಸ್ತಿ ಇದು ಮಾಡಬೇಕಾದ್ರಿಂದ ಹೆಚ್ಚು ಇಂಧನದ ಸಹಿತ ಅವು ಕುಡಿಯುತ್ತವೆ. ಲೆಫ್ಟಲ್ಲಿ ಹೋಗೋಣ ಅಂತ ಹೇಳಿದ್ರೆ ಲೆಫ್ಟಲ್ಲೂ ಸಹಿತ ಬ್ಲಾಕ್ ಆಗಿರುತ್ತೆ. ಆದರೂ ನಾವು ಪ್ರಯತ್ನ ಪಡ್ತಾ ಇದ್ವಿ ಹೇಗಾದರೂ ಈ ವಾಹನಗಳನ್ನ ದಾಟ್ಕೊಂಡು ಹೋಗಬೇಕು ಅಂತ. ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ 3 ಲೈನಲ್ಲೂ ಸಹಿತ 3 ಲಾರಿಗಳು ತುಂಬ ಅಡ್ಡಡ್ಡವಾಗಿ ನಿಂತ್ಕೊಂಡಿವೆ. ಅವ್ಯವಸ್ಥಿತವಾಗಿ ಡ್ರೈವ್ ಆಗ್ತಿದೆ. ನೋಡಿ, ನಮ್ಮ ಪಕ್ಕ ಇನ್ನೂ ಒಂದು ಲಾರಿ ಬಂತಲ್ವಾ, ಇದಕ್ಕೆ ಹೇಳಿದ್ದು ಲಾರಿಗಳ ಚಕ್ರವ್ಯೂಹ ಈ ಒಂದು ಸ್ಟ್ರೆಚ್ನಲ್ಲಿ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಯಾಕೆಂದರೆ ಪ್ರಯಾಣದಲ್ಲಿ ಇಂತಹದೆಲ್ಲ ನೋಟಗಳನ್ನ ಅನುಭವದ ರೀತಿಯಲ್ಲಿ ವಾಹನ ಚಾಲನೆಗೆ ಒಂದು ಪಾಠವಾಗಿ ನಾವು ಕಲಿತಾ ಹೋಗ್ಬೋದು. ದೊಡ್ಡ ದೊಡ್ಡ ಟ್ರಕ್ಗಳು ಯಾವ್ಯಾವುದೋ ರಾಜ್ಯದ್ದು ಇಡೀ ದೇಶಾದ್ಯಂತ ಇರುವಂಥ ಎಲ್ಲ ರಾಜ್ಯಗಳಿಂದ ವಾಹನಗಳು ಇಲ್ಲಿ ಓಡಾಡ್ತಾನೆ ಇರುತ್ತೆ. ನೋಡಿ, ಏನೇ ಕಾರಣಕ್ಕೆ ನಿಮಗೆ ಈ ವಾಹನಗಳನ್ನ ದಾಟೋದಕ್ಕೆ ಅಸಾಧ್ಯ. ಏಕೆಂದರೆ ನಾವು ಕಷ್ಟಪಟ್ಟು ಹಾಗೂ ಹೀಗೋ ಮಾಡಿಕೊಂಡು ಒಂದು ವಾಹನನ ಹಿಂಬಾಲಿಸ್ಕೊಂಡು ನಾವು ಚೆಕ್ ಪೋಸ್ಟ್ ಹತ್ತಿರ ಬಂದ್ವಿ. ಇದು ನಮಗೆ ಇಲ್ಲೇನು ಕಾಣಿಸ್ತಾ ಇದೆ, ಇದು ಬಿಹಾರ ಮತ್ತು ಉತ್ತರ ಪ್ರದೇಶದ ಗಡಿಯ ಹತ್ತಿರ ನಾವು ಬಂದಿರುವಂಥ ಒಂದು ಪ್ರದೇಶ. ನಾವೀಗ ಉತ್ತರ ಪ್ರದೇಶ ಕಡೆಯಿಂದ ಬಿಹಾರ ರಾಜ್ಯಕ್ಕೆ ಪ್ರವೇಶ ಪಡಿತಾ ಇದ್ದೀವಿ. ಈ ಪ್ರವೇಶ ಪಡಿಬೇಕಾದ್ರೆ ನಮಗೆ ಸಿಗೋದೆ ಒಂದು ಕರ್ಮ್ನಸಾ ಅನ್ನೋ ಒಂದು ನದಿ. ಈ ನದಿ ಉತ್ತರ ಪ್ರದೇಶ ಮತ್ತು ಬಿಹಾರ ಈ ಎರಡೂ ರಾಜ್ಯಗಳನ್ನು ಒಂದು ಬೇರ್ಪಡಿಸಿ ಅದಕ್ಕೆ ಗಡಿಯಾಗಿ ಹರಿಯುವಂಥ ಒಂದು ನದಿ. ಕರ್ಮ್ನಸಾ ಅಂತ ಹೇಳಿದರೆ ಈ ನದಿ ನೀರನ್ನು ಮುಟ್ಟಿದ್ರೇ ಕರ್ಮ ಸುತ್ತಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಹರಿತಾ ಇರುವಂಥ ಶಾಪಗ್ರಸ್ತ ನದಿ. ಈ ನದಿ ಹುಟ್ಟೋದು ಬಿಹಾರದ ಕೈಮೂರ್ ಬೆಟ್ಟಗಳಲ್ಲಿ. ಗಂಗಾ ನದಿಯ ಉಪನದಿ ಇದು. ಉಪನದಿಯಾಗಿ ಗಂಗಾ ನದಿಯನ್ನು ಉತ್ತರ ಪ್ರದೇಶದಲ್ಲಿ ಸೇರಿಕೊಳ್ಳುತ್ತೆ. ಈ ನದಿ ಉದ್ದ
192 ಕಿಲೋಮೀಟ್ರು. ಅದರಲ್ಲಿ 116 ಕಿಲೋಮೀಟ್ರು ಉತ್ತರ ಪ್ರದೇಶದಲ್ಲಿ ಹರಿದ್ರೆ, ಇನ್ನು 76 ಕಿಲೋಮೀಟ್ರು ಬಿಹಾರದಲ್ಲಿ ಹರಿದ್ರೂ ಉತ್ತರ ಪ್ರದೇಶ ರಾಜ್ಯಕ್ಕೆ ಗಡಿಯಾಗಿಯೇ ಈ ನದಿ ಹರ್ಕೊಂಡೋಗುತ್ತೆ. ಪೌರಾಣಿಕ ಹಿನ್ನೆಲೆಯಲ್ಲೂ ಈ ನದಿ ಶಾಪಗ್ರಸ್ತ ಅಂತಲೇ ಉಲ್ಲೇಖ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಹಲವಾರು ದಾಖಲೆಗಳನ್ನ ಉಲ್ಲೇಖಿಸಿ ಇಲ್ಲಿ ಜನಗಳು ಈ ನೀರನ್ನು ಯಾವುದೇ ಕಾರಣಕ್ಕೆ ಶುಭ ಕಾರ್ಯಕ್ಕೆ ಉಪಯೋಗಿಸಲ್ಲ ಅನ್ನೋದನ್ನು ಸಹಿತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಇದು ಈ ಕರ್ಮನಸ ನದಿಯ ಒಂದು ಸಣ್ಣ ಇತಿಹಾಸ. ನಿಜಕ್ಕೂ ಒಂದು ಇಂತಹ ನದಿಗಳು ಉತ್ತರ ಭಾರತದಲ್ಲಿ ಇದೆಯಾ ಅನ್ನೋದು ನಿಜವಾಗ್ಲೂ ವಿಸ್ಮಯನೇ ಸರಿ. ನಮ್ಮ ದಕ್ಷಿಣದಲ್ಲಿ ಎಲ್ಲ ನದಿಗಳು ಪವಿತ್ರ ಅಂತೀವಿ, ಆದರೆ ಇಲ್ಲಿ ಬಹಳ ಹೊತ್ತು ಪ್ರಯಾಣ ಮಾಡಿ ಎಲ್ಲರೂ ದಣಿದಿದ್ವಿ. ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ನಮ್ಮ ದೇಹಗಳಿಗೂ ಸ್ವಲ್ಪ ಎಕ್ಸಸೈಸ್ ಮಾಡೋ ಅನ್ನೋ ರೀತಿಯಲ್ಲಿ ಜಾಗಗಳನ್ನ ಹುಡುಕ್ತಾ ಹೋದ್ವಿ. ಇನ್ನು ಸ್ವಲ್ಪ ದೂರ ಹೋದರೆ ನಮಗೆ ಸಿಗುತ್ತೆ, ಇನ್ನು ಸ್ವಲ್ಪ ದೂರ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಹೋಗ್ತಾನೆ ಇದ್ವಿ. ಇನ್ನೊಂದು ಟೋಲ್ ಸಿಕ್ತು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಊರು ಸಿಗುತ್ತೆ ಅಂತ ಹೇಳಿ ನಾವು ಗೂಗಲ್ ಮ್ಯಾಪಿಂದ ತಿಳ್ಕೊಂಡ್ವಿ. ಆ ನಂತರ ನಾವು ಹೋಗಿ ತಲುಪಿದ್ದೆ ಈ ಊರಿಗೆ. ಬಿಹಾರ ರಾಜ್ಯದ ರೋಹ್ತಾಸ್ ಜಿಲ್ಲೆಯ ದಾವತ್ ಬ್ಲಾಕ್ ಅನ್ನೋ ಕಡೆ ಇರೋದ್ರಿಂದ ಕವಾಯ್ ಅನ್ನೋ ಒಂದು ಗ್ರಾಮದ ವಾಣಿಜ್ಯ ಕೇಂದ್ರ ಈ ಜಂಕ್ಷನ್ ಇದ್ದು. ಇದನ್ನು ಮಲಿಯಾಬಾಗ್ ಅಂತ ಹೇಳಿ ಕರೀತಾರೆ. ನಾವು ಅಲ್ಲೇ ಇದ್ದಂಥ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ನಮ್ಮ ವಾಹನಗಳಿಗೆ ಸ್ವಲ್ಪ ವಿಶ್ರಾಂತಿ ನೀಡಬೇಕಾಯಿತು. ಅದನ್ನು ನಿಟ್ವಿ. ಅಲ್ಲೇ ಪಕ್ಕದಲ್ಲಿ ಏನೇನು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನು ದಾಖಲೆ ಮಾಡ್ತಾ ಹೋದ್ವಿ. ಒಂದಷ್ಟು ಜನ ಊರಿನ ಒಳಗಡೆ ಹೋಗಿ ಅಲ್ಲಿನ ವಿಚಾರಗಳನ್ನ ತಿಳ್ಕೊಂಡು ಬಂದ್ವಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕನೇ ನಿಂತ್ಕೊಂಡು ನಮ್ಮ ಇನ್ನೊಂದು ವಾಹನ ಬರಬೇಕಾಗಿತ್ತು. ಆ ವಾಹನನೂ ಸಹಿತ ನಾವು ಕಾಯ್ತಾ ನಿಂತ್ಕೊಂಡ್ವಿ. ನಮ್ಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಅಂತ ಹೇಳಿ, ಈ ರಸ್ತೆಯಲ್ಲಿ ಶೌಚಾಲಯಗಳ ವ್ಯವಸ್ಥೆ ಬಹಳ ಕಡಿಮೆನೆ. ಪೆಟ್ರೋಲ್ ಬಂಕ್ಗಳು ಅಂತ ಸಿಕ್ಕಿದ್ರೂ ಪೆಟ್ರೋಲ್ ಬಂಕ್ ಎಲ್ಲ ಸರ್ವಿಸ್ ರಸ್ತೆಯಿಂದ ತುಂಬ ದೂರದಲ್ಲಿದೆ. ಪೆಟ್ರೋಲ್ ಬಂಕ್ಗಳು ಸನಿಹದಲ್ಲಿ ಸಿಗೋದು ತುಂಬ ನಮ್ಮ ಈ ದಕ್ಷಿಣ ಭಾರತದಷ್ಟು ಸುಲಭವಾಗಿ ಪೆಟ್ರೋಲ್ ಬಂಕ್ಗಳು ಸಿಗಲ್ಲ. ಹಾಗಾಗಿ ರಸ್ತೆ ಬದಿನಲ್ಲೇ ನಾವು ಏನೇ ಕೆಲಸ ಮಾಡಬೇಕಾದ್ರೂ ನಮ್ಮ ರಸ್ತೆ ಬದಿನಲ್ಲೇ ಮಾಡ್ಕೊಳ್ಬೇಕಾಯ್ತು. ಜೊತೆಗೆ ಅಲ್ಲೇ ಸಿಕ್ಕಂಥ ಒಂದಷ್ಟು ಸೀಬೆಹಣ್ಣು, ಕುರುಕಲು ತಿಂಡಿಗಳನ್ನ ನಾವೊಂದಷ್ಟು ತಿಂದು, ಅಲ್ಲಿ ಸ್ಥಳೀಯವಾಗಿ ಸಿಕ್ಕಂಥ ಒಂದಷ್ಟು ಹಣ್ಣುಗಳನ್ನ ನಾವು ಸೇವಿಸಿದ್ವಿ. ಇಷ್ಟು ಹೊತ್ತು ಕಾರುಗಳು ಬೇರೆ ಬೇರೆಯಾಗಿ ಪ್ರಯಾಣ ಮಾಡ್ತಾ ಇದ್ದ ಕಾರಣ ಈ ಜಂಕ್ಷನಲ್ಲಿ ಎಲ್ಲ ಕಾರುಗಳು ಒಟ್ಟಾಗಿ ಸೇರೋದಕ್ಕೆ ಅನುಕೂಲ ಆಯಿತು. 3 ಕಾರುಗಳಲ್ಲಿದ್ದಂಥ ನಮ್ಮ ತಂಡದ ಸದಸ್ಯರು ಎಲ್ಲರೂ ಒಟ್ಟಾಗಿ ಒಂದಷ್ಟು ಹೊತ್ತು ನಿಂತು ಹರಟೆ ಹೊಡ್ಕೊಂಡು ಕಾಲ ಕಳೀತಾ ಒಬ್ರಿಗೊಬ್ಬರು ತಮಾಷೆ ಮಾಡಿಕೊಂಡು ಪ್ರಯಾಣದ ಒಂದು ಖುಷಿಯನ್ನು ಅನುಭವಿಸಿದ್ವಿ. ಮುಂದಿನ ನಾವು ಪ್ರಯಾಣ ಹೋಗಬೇಕಾಗಿದೆ ಅಲ್ವಾ? ಮುಂದಿನ ಪ್ರಯಾಣ ಮಾಡಬೇಕಿದೆ. ನಾವು ಅಂತಿಮವಾಗಿ ಕಾಯ್ತಾ ಇದ್ದಂಥ 3ನೇ ಕಾರು ಸಹಿತ ನಮ್ಮ ಜೊತೆ ಸೇರಿಕೊಂಡು ಅವರು ಸಹಿತ ನಮ್ಮ ಜೊತೆ ಬಂದು ನಮ್ಮ ಜೊತೆ ಒಂದಷ್ಟು ಮಾತುಕತೆ ಆಡಿ ಹೇಗೆಲ್ಲ ಅನುಭವ ಆಯಿತು, ಅವ್ರಿಗೇನು ತೊಂದರೆ ಆಯಿತು, ಏನೇನು ವಿಶೇಷಗಳು ಸಿಕ್ತು, ಇದನ್ನೆಲ್ಲ ವಿಚಾರ ವಿನಿಮಯ ಮಾಡ್ಕೊಳ್ತಾ ಹೋದ್ವಿ. ರಸ್ತೆ ಬದಿಯಲ್ಲೇ ಇರುವಂಥ ಒಂದು ಜೀವನ ಏನಿದೆ ಅದು ನಿಜವಾಗ್ಲೂ ಒಂದು ರೀತಿ ವಿಸ್ಮಯನೇ. ದೀರ್ಘವಾದ ಪ್ರಯಾಣ ಮಾಡಬೇಕಾದ್ರೆ ಆಗುವಂಥ ಇನ್ನೊಂದು ಅನುಭವ ಏನಪ್ಪ ಅಂದರೆ, ಗಂಟೆಗಟ್ಟಲೆ ಕಾರಲ್ಲಿ ಕೂತ್ಕೊಳ್ತೀವಲ್ಲ, ಸರಿಯಾದ ಬ್ಲಡ್ ಸರ್ಕ್ಯುಲೇಷನ್ ಆಗಿರಲ್ಲ. ಮೈ ಕೈಗೆ ಒಂದಷ್ಟು ಎಕ್ಸಸೈಸ್ ಬೇಕು, ದೈಹಿಕವಾಗಿ ಒಂದಷ್ಟು ನಡೆದಾಡಬೇಕು, ಹೊರಗಡೆ ಗಾಳಿ ತಗೊಳ್ಬೇಕು ಅನ್ನೋ ಒಂದು ಅನುಭವ ಆಗ್ತಾ ಇರುತ್ತೆ. ಇಂತಹ ಅನುಭವ ನಮಗೆ ಬಹಳಷ್ಟು ಸರಿ ಆಯಿತು. ಹಾಗಾಗಿ ಏನು ಮಾಡ್ತಾಯಿದ್ವಿ, ಪ್ರತಿ 2 ಗಂಟೆ 3 ಗಂಟೆಗೆ ಒಂದ್ಸರಿ ಒಂದು ಕಡೆ ನಿಲ್ಲಿಸಿ ನಾವು ದೈಹಿಕವಾಗಿ ಒಂದಷ್ಟು ನಡೆಯೋದು, ಒಂದಷ್ಟು ಸಾಮಗ್ರಿಗಳನ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತೆಗೆಯೋದು, ಇದೆಲ್ಲ ಮಾಡಿ ಒಂದು ದೇಹಕ್ಕೆ ಸ್ವಲ್ಪ ದೈಹಿಕವಾಗಿ ಕೆಲವೊಂದು ಕಾರ್ಯಗಳನ್ನ ಮಾಡೋ ಮೂಲಕ ರಕ್ತ ಪರಿಚಲನೆಗೆ ಅವಕಾಶ ಮಾಡಿಕೊಳ್ತಾ ಇದ್ವಿ.
ಇಲ್ಲ ಅಂತ ಹೇಳಿದ್ರೆ ಜೊತೆಗೆ ಬಹಳ ಹೊತ್ತು ಕಾರ್‌ನಲ್ಲಿ ಕೂತ್ಕೊಂಡಾಗ ಕಾರ್ ಒಳಗಡೆ ಇರುವಂಥ ಎಸಿ ಅಷ್ಟೇ ನಾವು ಇದು ಮಾಡ್ಕೊಳ್ತಾ ಇರ್ತೀವಿ. ಹೊರಗಡೆ ಗಾಳಿ ಸಂಪರ್ಕನೇ ಇರೋದಿಲ್ಲ. ಹಾಗಾಗಿ ಇದೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಾವು ಪ್ರವಾಸ ಮಾಡಬೇಕಾಗುತ್ತೆ. ಸ್ವಲ್ಪ ಆರೋಗ್ಯ ಹೆಚ್ಚು ಕಡಿಮೆ ಆದ್ರೂ ಇಡೀ ಪ್ರವಾಸ ಹಾಳಾಗೋದ್ರಿಂದ ಪ್ರತಿ 2.5 ಗಂಟೆ 3 ಗಂಟೆ ಆ ಒಂದು ಪ್ರಯಾಣದಲ್ಲಿ ಏನಿದೆ ಒಂದು ಸ್ಟಾಪ್ ಕೊಟ್ಟು ಸ್ವಲ್ಪ ಹೊತ್ತು ವಿರಾಮವಾಗಿ ಗಾಡಿಯ ಎಂಜಿನ್‌ಗೂ ವಿಶ್ರಾಂತಿ ಕೊಟ್ಟು ನಾವು ಸಹಿತ ನಡೆದಾಡಿದರೆ ನಿಜವಾಗ್ಲೂ ಪ್ರಯಾಣ ಸುಖಕರವಾಗಿ ಸಾಗುತ್ತೆ. ಇಂತಹ ಅನುಭವಗಳು ನಮ್ಮೆಲ್ಲರಿಗೂ ಆಗಬೇಕು. ಕೆಲವೊಂದು ಕಡೆ ಶೌಚಾಲಯ ಅದೆಲ್ಲ ಸಿಗೋಲ್ಲ. ಅಂತಹದಲ್ಲಿ ನಿರ್ಜನವಾದ ಪ್ರದೇಶನೇ ನಮಗೆ ಶೌಚಾಲಯ ಆಗಿ ನಮಗೆ ಪರಿವರ್ತನೆ ಆಗ್ಬಿಡುತ್ತೆ. ಏಕೆಂದರೆ ಅನಿವಾರ್ಯ, ದೂರದ ಪ್ರಯಾಣದಲ್ಲಿ ಅನಿವಾರ್ಯ. ಇದೆಲ್ಲ ಒಂದು ಅಂಶಗಳನ್ನ ನೆನಪಲ್ಲಿಟ್ಕೊಂಡು ನಾವುಗಳು ಸಹಿತ ನಮ್ಮ ಪ್ರವಾಸದ ಒಂದು ಅನುಭವಗಳನ್ನ ಅನುಭವಿಸ್ತಾ ಹೋದ್ವಿ. ದೂರದ ಪ್ರಯಾಣದ ಒಂದು ಅನುಭವ, ದೇಹದ ದಣಿವು ಇದೆಲ್ಲ ಆಗಿರೋದ್ರಿಂದ ಹೆಚ್ಚು ಹೊತ್ತು ನಾವಿಲ್ಲೇ ಇರಬೇಕಾದಂಥ ಪ್ರಸಂಗ ಉಂಟಾಗಿದೆ. ಮುಂದಿನ ಪ್ರಯಾಣ ಮತ್ತೆ ನಾವು ಮಾಡಬೇಕಿದೆ. ಇನ್ನಷ್ಟು ವಿಶೇಷಗಳನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತಿಗೆ ಇಷ್ಟು ಸಾಕಲ್ವಾ? ನಿಮಗೂ ಸಹಿತ ಬಹಳ ಸಹನೆಯಿಂದ ಇದನ್ನು ನೋಡೋದಕ್ಕೆ ಕಷ್ಟ ಆಗೋಗುತ್ತೆ ಇನ್ನು ಮುಂದೆ ಹೇಳ್ತಾ ಹೋದರೆ. ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲೇ ಇವತ್ತಿನ ಸಂಚಿಕೆನ ಮುಗಿಸ್ತೀನಿ. ಮುಂದಿನ ಸಂಚಿಕೆ ಮತ್ತಷ್ಟು ವಿಶೇಷ. ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತುಂಬ ಖುಷಿ ಕೊಡುವಂಥ ವಿಷಯಗಳಿದೆ. ಹಲವಾರು ಪಾರ್ಟಿಗಳು ಚುನಾವಣೆಯಲ್ಲಿ ಹೇಗೆಲ್ಲ ಇದ್ದಿತ್ತು, ಏನೇನು ನೋಟುಗಳು ನಮಗೆ ಕಂಡವು ಅನ್ನೋದನ್ನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಮತ್ತೆ ಸಿಗೋಣ. ಮೈಸೂರು ಪೋಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಪ್ರಯಾಣದಲ್ಲಿ ನಿಮಗೆ ಇನ್ನೊಮ್ಮೆ ಹೆಚ್ಚಿನ ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಪ್ರೀತಿಯಿಂದ ನಿಮಗೆ ನಮಸ್ಕಾರ ತಿಳಿಸಿ ನಾನು ಹೊರಡ್ತಾ ಇದ್ದೀನಿ.